ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋದಲ್ಲಿ ನಾನು ಹೇಳಿದೆ ಸೀಟ್ ಸಿಗದೇ ಇದ್ದವ್ರು ಏನು ಮಾಡಬೇಕಂತ. ಅದರ ಕಂಪ್ಲೀಟಾಗಿ ಡೆಡಿಕೇಟಾಗಿ ಸೀಟ್ ಸಿಗದೇ ಇದ್ದವ್ರು ಏನು ಮಾಡಬೇಕು, ಸೀಟ್ ಸಿಕ್ಕವ್ರಿಗೆ ನಾನು ನೆಕ್ಸ್ಟ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಅವ್ರಿಗೂ ಏನಾದರೂ ಹೇಳಿ ಪ್ರೊಸೀಜರ್ ಅಂತ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಜನ ಸೀಟ್ ಸಿಕ್ಕವ್ರಿಗೆ ಏನು ಮಾಡ್ತಾರೆ ನೆಕ್ಸ್ಟ್ ಪ್ರೊಸೀಜರ್ ಅನ್ನೋದು ಹೇಳ್ತಾರೆ. ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಅವ್ರಿಗೂ ಏನು ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೀಟ್ ಸಿಕ್ಕವ್ರಿಗೆ ಅಪ್ಕಮಿಂಗ್ ಡೇಸಲ್ಲಿ ನಾನು ಹೇಳೋದನ್ನ ಫಾಲೋ ಮಾಡ್ತಾ ಹೋಗಿ. ಈಗ ಸೀಟ್ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕಾಗಿರುತ್ತೆ ಅಂದರೆ, ಮೊದಲನೇದಾಗಿ ನೀವೇನು ಮಿಸ್ಟೇಕ್ ಮಾಡಿದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಲೈಕ್ ಏನು ಮಾಡಿರ್ತಾರೆ ಗೊತ್ತಾ, ಆಪ್ಷನ್ ಎಂಟ್ರಿಲಿ ನಿಮಗೆ ಜಸ್ಟ್ ಫ್ಯೂ ನಂಬರ್ಸ್ ಆಫ್ ಕಾಲೇಜಸ್ ಹಾಕಿರ್ತೀರ. ಲೈಕ್ ಅಂದರೆ 5, 10, 20, 30, 40, 50 ಇಷ್ಟೇ. ನಿಮ್ಮ ರ್ಯಾಂಕ್ ನೋಡ್ರೆ ತುಂಬ ದೂರ ಇರುತ್ತೆ. ಲೈಕ್ ನಿಮ್ಮದು 80,000, 1,00,000, 60,000, 1,50,000, 2,00,000 ಈ ಥರ ರ್ಯಾಂಕ್ ಇದ್ಬಿಟ್ಟು ನೀವು ತುಂಬಾ ಕಡಿಮೆ ಹಾಕಿರ್ತೀರ. ಈ ಥರ ಸ್ಟೂಡೆಂಟ್ಸ್ಗೆ ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ. ಈಗ ಮಾರ್ಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿರಲ್ಲ. ನೀವು ಇದೇ ಥರ ಮಿಸ್ಟೇಕ್ ಮಾಡಿದ್ರೆ ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟಲ್ಲಿ ಇದು ಕೂಡ ಸೀಟ್ ಸಿಗೋಲ್ಲ. ಇವಾಗ ನೀವೇನು ಮಾಡಬೇಕು, ಸೀಟ್ ಸಿಕ್ಕದೇ ಇದ್ದವ್ರು ಏನು ಮಾಡಬೇಕು ಮುಂದೆ ಅಂತ ಕೇಳಿದ್ರೆ, ಈಗ ಮಾರ್ಕ್ ರಿಸಲ್ಟ್ ಬಂದಾದ ನಂತರ ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಲೈಕ್ ನೀವು ಎಲ್ಲ ಥರದ್ದು ಎಡಿಟ್ ಮಾಡ್ಬೋದು. ಲೈಕ್ ನೀವು ಇಷ್ಟೇ ಕಾಲೇಜಸ್ ಆ್ಯಡ್ ಮಾಡಬೇಕು, ನಾವು ಇಷ್ಟೇ ಕೋರ್ಸಸ್ ಮಾಡಬೇಕು, ಆ ಥರ ಇಲ್ಲ. ನಿಮ್ಮ ರ್ಯಾಂಕ್ ದೂರ ಇದೆ, ಈಗ 1,50,000 ಇದೆ, 1,45,000 ಇದೆ, 2,00,000 ರ್ಯಾಂಕ್ ಇದೆ ಅಂದಮೇಲೆ ನೀವು ಯಾಕೆ ಸ್ವಲ್ಪ ಕಾಲೇಜಸ್ ಆ್ಯಡ್ ಮಾಡ್ತೀರಾ? ಆಲ್ರೆಡಿ ಕಾಂಪಿಟೇಷನ್ಸ್ ತುಂಬ ಇದೆ, ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ. ಇವಾಗ ನೀವೇನು ಮಾಡಬೇಕಾದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ. ನಿಮಗೆ ಯಾವ ಕೋರ್ಸ್ ಮೇಲೆ ಇದೆ ಅಂದರೆ, ಕಂಪ್ಯೂಟರ್ ಸೈನ್ಸ್ ಬೇಕಾಗಿತ್ತು ಅಂದರೆ ಜಸ್ಟ್ ಇಂಜಿನಿಯರಿಂಗಲ್ಲಿ ಎಕ್ಸಾಂಪಲ್ ಕೊಡ್ತಿರೋದು, ಎಲ್ಲ ಕಾಲೇಜಸ್ ಹಾಕ್ಬಿಡಿ. ನೀವು CSC ಹೆಂಗಿದ್ರು ನಿಮ್ಗೆ ಅದೇ ಬೇಕಾಗಿದೆ ಅಂತಂದಮೇಲೆ ನಿಮ್ಗೆ ಇಷ್ಟೇ ಕಾಲೇಜಲ್ಲಿ CS ಮಾಡ್ತೀನಿ ಅಂದರೆ ನಿಮ್ಮ ರ್ಯಾಂಕ್ ಬಿಟ್ಟು 1,50,000, 2,00,000 ಆ ಥರ ಇದ್ದರೆ ಸಿಗೋದೇ ಇಲ್ಲ, ಚಾನ್ಸ್ ಇಲ್ಲ. ಓಕೆನಾ? ಈ ಥರ ಮಾಡೋಕೋಬಿಡಿ. ಮುಂದೆ ಏನು ಮಾಡಬೇಕಂದ್ರೆ ನೀವು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಬೇಕಾಗುತ್ತೆ, ಜಾಸ್ತಿ ಕೋರ್ಸಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೋರ್ಸಸ್ನ, ಎಷ್ಟು ಕಾಲೇಜಸ್ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ. ಯಾವುದೇ ಕಾರಣಕ್ಕೂ ಲಿಮಿಟ್ ಇಲ್ಲ. ಮತ್ತು ನಿಮಗೆ ಟೈಮ್ ತೊಗೋತದೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಮತ್ತು ಕೋರ್ಸಸ್ ಆ್ಯಡ್ ಮಾಡೋಕ್ಕೆ. ಬಟ್ ಅದಿಷ್ಟು ಸೆಕೆಂಡ್ಸಲ್ಲಿ ಆಗುತ್ತೆ. ಬಟ್ ನೀವು ನೆಕ್ಸ್ಟ್ ಕೂಡ ಕಾಲೇಜಸ್ ಆ್ಯಡ್ ಮಾಡಿಲ್ಲ, ಕೋರ್ಸಸ್ ಆ್ಯಡ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ರೌಂಡಲ್ಲೂ ಕೂಡ ಸೀಟ್ ಸಿಗೋಲ್ಲ. ತುಂಬಾ ಡಿಸಪಾಯಿಂಟ್ ಆಗ್ತೀರಾ, ಡಿಮೋಟಿವೇಟ್ ಆಗ್ತೀರಾ. ಮತ್ತು ನೀವು ಆಪ್ಷನ್ ಎಂಟ್ರಿ ಯಾಕೆ ಬಂದ್ವಿ, ಮನೇಲೆಲ್ಲ ಬೈತಾರೆ, ಇದೆಲ್ಲ ಆಗ್ತಿರುತ್ತೆ. ಈ ಒಂದು ರೀಸನ್ಸ್ ಅಲ್ಲಾಗೆ ನಾನು ಹೇಳ್ತಿರೋದು, ಸೀಟ್ ಸಿಕ್ಕಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ನೆಕ್ಸ್ಟಲ್ಲಿ ಕಾಲೇಜಸ್ನ ಕೋರ್ಸಸ್ ಆ್ಯಡ್ ಮಾಡೋಣ ಮರಿಬೇಡಿ. ಆಮೇಲೆ ಇದು ಯಾವುದೇ ಕಾರಣಕ್ಕೂ ನೀವು ಭಯ ಪಡಂತಿಲ್ಲ. ಯಾಕಂದರೆ ಇದು ಕಂಪ್ಲೀಟಾಗಿ ಫಸ್ಟ್ ಬಂದ್ಬಿಟ್ಟು ಮಾರ್ಕ್ ರಿಸಲ್ಟ್ ಆಗಿರುತ್ತೆ. ಮಾರ್ಕ್ ರಿಸಲ್ಟೇ ಫೈನಲ್ ಅಲ್ಲ. ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಬಟ್ ಸೇಫರ್ ಸೈಡು ನೀವು ಏನು ಕಾಲೇಜಸ್ ಆ್ಯಡ್ ಮಾಡಿದ್ರೆ ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಕಾಲೇಜಸ್ನ ಮತ್ತು ಕೋರ್ಸಸ್ನ ಆ್ಯಡ್ ಮಾಡಿ. ಯಾಕಂದರೆ ನಿಮ್ಗೆ ಅದೇ ಪ್ರಯಾರಿಟಿ ಆರ್ಡ್ರಲ್ಲೇ ಬೇಕಾಗಿತ್ತು ಅಂದರೆ ಕೆಳಗಡೆ ಸೇಫ್ ಸಿಗೋವಂಥದ್ದು ಹಾಕ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಹೋಗ್ಬೇಕು ಅನ್ನೋಗಿದ್ದರೆ. ಈಗ ಹೆಂಗಿದ್ರೆ ನೀವು ಕೌನ್ಸಿಲಿಂಗಲ್ಲಿ ಬಂದು ನಾನು ಸೀಟ್ ಸಿಗಲೇಬೇಕಂತ ಆ ಥರ ಬಂದಿರ್ತೀರಲ್ವ, ಆ ಥರ ಬಂದಿರೋ ಸ್ಟೂಡೆಂಟ್ಸು ನೀವು ಕಾಲೇಜಸ್ನ ಆ್ಯಡ್ ಮಾಡಿ ನೀವು ಹೋಗಬೇಕಾಗಿರುತ್ತೆ. ಇಲ್ಲಾಂದರೆ ಅಡ್ಮಿಷನ್ ಮಾಡಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿ. ಮತ್ತು ಭಯ ಪಡೋಂತಿಲ್ಲ, ಇದು ಯಾವುದೇ ಕಾರಣಕ್ಕೂ ಫೈನಲ್ ರಿಸಲ್ಟ್ ಅಲ್ಲ. ಯಾಕಂದರೆ ಇದು ಮಾರ್ಕ್ ರಿಸಲ್ಟ್ ಆದಮೇಲೆ ಪ್ರಾವಿಷನಲ್ ರಿಸಲ್ಟ್ ಆದಮೇಲೆ ಫೈನಲ್ ರಿಸಲ್ಟ್ ಬಿಡ್ತಾರೆ ಫಸ್ಟ್ ರೌಂಡ್. ಓಕೆನಾ? ಕಂಪ್ಲೀಟಾಗಿ ಇನ್ನೂ ಎರಡು ರಿಸಲ್ಟ್ ನೋಡ್ತೀರಾ. ಪ್ರಾವಿಷನಲ್ ರಿಸಲ್ಟ್ ಬಿಟ್ಟಾಗ ನಿಮ್ಗೆ ಎಡಿಟ್ ಮಾಡೋಕ್ಕೆ ಬಿಡ್ತಾರೆ ಅಂದರೆ ಖಂಡಿತ ಇಲ್ಲ. ಜಸ್ಟ್ ಒನ್ ಡೇ. ಏನಕ್ಕಂದ್ರೆ ಪ್ರಾವಿಷನಲ್ ರಿಸಲ್ಟು ಏನಾದರೂ ರಿಪೋರ್ಟ್ ಮಾಡೋಂಗಿದ್ರೆ, ಲೈಕ್ ನಿಮ್ಗೆ ಏನಾದರೂ ತಪ್ಪುಗಳಿದ್ರೆ, ಮಿಸ್ಟೇಕ್ಸ್ಗಳಿದ್ರೆ, ಅಂದರೆ ನಿಮ್ಮ ರ್ಯಾಂಕಿಗೆ ಇನ್ನೊಬ್ಬರು ರ್ಯಾಂಕ್ ಅವ್ರಿಗೆ ಸೀಟ್ ಸಿಕ್ಕಿರುತ್ತೆ, ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರು ಸೀಟ್ ಸಿಕ್ಕಿರಲ್ಲ. ಈ ಥರ ಏನೋ ಕೇಸಸ್ಗಳು ಬಂದರೆ KAದವರಿಗೆ ನೀವು ರಿಪೋರ್ಟ್ ಮಾಡ್ಬೋದಾಗಿರುತ್ತೆ. ಅದ್ರ ಸಲುವಾಗಿ ಒನ್ ಡೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಪ್ರಾವಿಷನಲ್ ರಿಸಲ್ಟಲ್ಲಿ ಎಡಿಟ್ ಮಾಡೋಕ್ಕೆ ಮತ್ತು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸಸ್ ಕೊಡೋದಿಲ್ಲ. ಆಮೇಲೆ ಫೈನಲ್ ಆಗಿ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಆದರೆ ಬಿಡ್ತಾರೆ. ಓಕೆ, ಈಗ ಸೀಟ್ ಸಿಕ್ಕಿಲ್ಲ, ಈ ಥರ ಕಾಲೇಜಸ್ಸು ಕೋರ್ಸಸ್ ಆ್ಯಡ್ ಮಾಡಿ ಅಂತ ಹೇಳಿದ್ರಿ. ನೆಕ್ಸ್ಟ್ ನಾವು ಎಷ್ಟೇ ಕಾಲೇಜಸ್ ಆ್ಯಡ್ ಮಾಡಿದ್ರು, ಎಷ್ಟೇ ಕೋರ್ಸಸ್ ಆ್ಯಡ್ ಮಾಡಿದ್ರು ಸೀಟೇ ಸಿಗೋಲ್ಲ ಬ್ರದರ್. ಇಲ್ಲಾಂದರೆ ನಾನು ಜಾಸ್ತಿ ಕೋರ್ಸಸ್ ಆ್ಯಡ್ ಮಾಡೋಕ್ಕಾಗಲ್ಲ, ನಾನು ಇಷ್ಟೇ ಮಾಡಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನೀವು ಸೀಟ್ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಡೈರೆಕ್ಟಾಗಿ ಏನು ಮಾಡ್ತೀರಾ, ನೀವೇನು ಭಯಪಡಂತಿಲ್ಲ. ನೀವು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟಲ್ಲೂ ಸೀಟ್ ಸಿಕ್ಕಿಲ್ಲ ಅಂದರೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರಾ. ಓಕೆನಾ? ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗಿರ್ತೀರಾ. ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನೀವು ಯಾವುದೇ ಕಾರಣಕ್ಕೂ ಚಾಯ್ಸ್ ಎಂಟ್ರಿನೇ ಕೊಡಲ್ಲ. ಚಾಯ್ಸ್ ಎಂಟ್ರಿ ಯಾರಿಗೆ ಕೊಡ್ತಾರೆ? ಸೀಟ್ ಸಿಕ್ಕೋರಿಗೆ ನೀವು ಅಡ್ಮಿಷನ್ ಆಗ್ತೀರಾ, ಇಲ್ಲ ಹೋಲ್ಡ್ ಮಾಡ್ತೀರಾ, ಇಲ್ಲ ಈ ಕಾಲೇಜಸ್ ಬೇಡವಾ, ಇಲ್ಲ ಕೌನ್ಸಿಲಿಂಗ್ ಬೇಡವಾ ಅಂತ ಈ ಥರ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಬಟ್ ಆದರೆ ನೀವು ಯಾರು ಕಾಲೇಜಸ್ಸೇ ಸಿಕ್ಕಿಲ್ಲ ಅನ್ನೋರು ಏನು ಮಾಡ್ತಾರೆ, ಸೀದಾ ಸೆಕೆಂಡ್ ರೌಂಡ್ಗೆ ಹೋಗ್ಬಿಡ್ತೀರಾ. ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ ನಿಮ್ಗೆ ಏನು ಕಾಲೇಜಸ್ ಇರುತ್ತೆ ಆ ಒಂದು ಕಾಲೇಜಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ, ಈಗ ಮಿಸ್ಟೇಕ್ ಮಾಡಬೇಡಿ. ಯಾವಾಗ ಮಾರ್ಕ್ ರಿಸಲ್ಟ್ ಬರುತ್ತೆ ಬಂದ ತಕ್ಷಣ ನೀವೇನು ಮಾಡಿ, ಜಾಸ್ತಿ ಕಾಲೇಜಸ್ನ ಕೋರ್ಸಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಇವನ್ ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಲೈಕ್ ಯಾವುದೇ ಒಂದು ಕೋರ್ಸಸ್ ಆಗಲಿ, ನಿಮಗೆ ರ್ಯಾಂಕು ಸ್ವಲ್ಪ ದೂರ ಇದೆ ಅಂದರೆ ಅಂಥವ್ರಿಗೆ ಮಾತ್ರ ಸೀಟ್ ಸಿಕ್ಕಿರಲ್ಲ. ಮತ್ತು ಇನ್ನು ಸ್ವಲ್ಪ ಜನ ಚೆನ್ನಾಗಿರೋ ರ್ಯಾಂಕ್ ಇದ್ದರೂ ಕೂಡ ಸೀಟ್ ಸಿಕ್ಕಿರಲ್ಲ. ಅವರು ಮಾಡಿರೋ ಮಿಸ್ಟೇಕು ಸೇಮ್ ಇದೇ ಆಗಿರುತ್ತೆ. ಈಗ ಅವ್ರದ್ದು ರ್ಯಾಂಕ್ 20,000, 30,000 ರ್ಯಾಂಕ್ ಇರುತ್ತೆ, 5 ಕಾಲೇಜಸ್ ಇಲ್ಲ 10 ಕಾಲೇಜಸ್ ಆ್ಯಡ್ ಮಾಡಿರ್ತಾರೆ, ಅದೆಲ್ಲ ಟಾಪ್ ಕಾಲೇಜಸ್ ಆ್ಯಡ್ ಮಾಡಿರ್ತಾರೆ. ಸೀಟ್ ಸಿಕ್ಕಿರಲ್ಲ, ನಂಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹೌದು, ಖಂಡಿತ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಿಮ್ಮ ರ್ಯಾಂಕ್ ಎಷ್ಟೇ ಇದ್ದರೂ ಕೂಡ ಆ ರ್ಯಾಂಕಿಗೆ ನಿಮಗೆ ಕಾಲೇಜಸ್ ಮ್ಯಾಚ್ ಆಗಲಿಲ್ಲ ಅಂದರೆ ಅದೇ ಕಾರಣಕ್ಕೂ ಸಿಗೋಲ್ಲ. ಸಿಸ್ಟಮ್ ಅದೇ ಥರ ಅಲ್ಲಿ ವರ್ಕ್ ಮಾಡೋದು. ಅದಕ್ಕೇನಾಗಿರುತ್ತೆ, ನೀವು ಇದೇ ಥರ ಒಂದು ಪ್ರಯಾರಿಟಿ ಆರ್ಡ್ರಲ್ಲಿ ಹಾಕಬೇಕಾಗಿರುತ್ತಿಲ್ಲ. ಫಸ್ಟು ನಿಮಗೆ ಟಫ್ ಆಗಿ, ನೆಕ್ಸ್ಟ್ ಮಾಡರೇಟ್ ಆಗಿ, ಸೇಫರ್ ಸೈಡ್ ಇರೋದು ಸಾಕಷ್ಟು ಹಾಕೊಂಬಿಡಿ.
ನಿಮ್ಗೆ ಅಲ್ಲಿ ಒಂದು ಕಾಲೇಜ್ ಸಿಕ್ಕರೆ ನಿಮ್ಗೆ ನೆಕ್ಸ್ಟ್ ಮೋಟಿವೇಶನ್ ಸಿಗುತ್ತೆ, ಸೀಟ್ ಹೋಲ್ಡ್ ಮಾಡೋಕ್ಕೂ ಚಾನ್ಸ್ ಇರುತ್ತೆ, ಚಾಯ್ಸ್ ತೊಗೊಂಡು ಮುಂದೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೂ ನಿಮಗೆ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ನಿಮ್ಗೆ ಇಲ್ಲೇ ಸೀಟ್ ಸಿಗಲ್ಲ ಅಂದರೆ ಇನ್ನೂ ತುಂಬ ಬೇಜಾರಾಗ್ತಾರೆ. ಅದಕ್ಕೋಸ್ಕರ ನಾನು ಸೀಟ್ ಸಿಗದವರು ಮುಂದೆ ಏನು ಮಾಡಬೇಕು ಅನ್ನೋಕ್ಕಿಂತ ಮುಂಚಿತವಾಗಿ ಹೇಳ್ತೀನಿ. ಆಮೇಲೆ ನೀವು ಹೇಳ್ತೀರಾ ಸೀಟ್ ಸಿಕ್ಕಿದ್ದನ್ನು ಮುಂಚೆನೇ ಹೇಳಿದರೆ ನಾವು ಸ್ವಲ್ಪ ಎಚ್ಚರ ಕೂತ್ಕೋತಿದ್ವಿ, ಈಗ ನಮಗೆ ಟೈಮ್ ಆಗಿದೆ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ಮಾಕ್ ರಿಸಲ್ಟ್ ಬಿಟ್ಟ ತಕ್ಷಣ ಇದನ್ನಾದರೆ ನೀವು ಮಾಡಬೇಕಾಗಿರುತ್ತೆ. ರಿಸಲ್ಟ್ ಬಂದಿದೆ ರಿಸಲ್ಟ್ ಅಂದ ತಕ್ಷಣ ಈಗ ಈ ಕೆಲಸನ ಮಾಡಿ. ಓಕೆನಾ? ಓಕೆ, ನೀವೇ ನೆಕ್ಸ್ಟ್ ಏನು ಅಪ್ಡೇಟ್ಸ್ ಇದ್ರೂ ಸೇರ್ತಾ ಹೋಗ್ತೀನಿ. ಈ ಥರ ಒಂದು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ರಿ. ನೆಕ್ಸ್ಟ್ ಅಪ್ಕಮಿಂಗಲ್ಲಿ ನಿಮ್ಗೆ ಏನು ವೀಡಿಯೋಸ್ ಬೇಕು ಅದನ್ನ ಖಂಡಿತ ಕಮೆಂಟ್ಸ್ ಹಾಕಿ. ನಿಮಗೆ ವೀಡಿಯೋದಲ್ಲಿ ಮಾಡಿ ತಿಳಿಸಿಲ್ಲ ಅಂದರೆ ಕಮೆಂಟ್ಗೆ ಅದು ಆನ್ಸರ್ ಮಾಡ್ತೀನಿ. ಅದನ್ನು ಡಿಕೇಡ್ ಒಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ? ಇನ್ನು ನಮ್ಮ ಒಂದು ವಾಟ್ಸಪ್ ಪೇಜ್ ಜಾಯ್ನ್ ಆಗಿಲ್ಲ ಅಂದರೆ ಹೋಗಿ ಜಾಯ್ನ್ ಆಗಿ, ಮತ್ತು ಎಲ್ಲ ಥರದ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ಮುಂದಿನ ನೋಡಿದ್ರೆ ಟೇಕ್ ಕೇರ್, ಟಾಟಾ, ಬಾಯ್.